ಗೌಡ್ರಿ ಏನ್ ಹೇಳ್ಯಾರ ನಿನಗೆ? ನನಗೆ ತುಂಬ ಕೂದಲ ತೇಲ್ಯಾಲ. ಅಟ್ ಮಾಡೋದು ತುಂಬ ಕುಂದ್ರಕ ಅಲ್ಲಿಂದ ಇತ್ತಲ್ಲ ಕಳ್ಸಿದ್ಲೇನು ನೀವು ಕಲೆ ನಾವು ಬನ್ನಿವ ಲಾಂದಿ ಏಯ್ ಯಾರಿಗೋ ಇವಂಗನ ಅಂದಲ್ಲೇ ಉಳಿದು ಏ ನಿನಗುನೋದು ಎಪ್ಪ ಬಾಲೆ 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 ಬಾ, ಬಾ. ಬಾರೋ ನಿಮ್ಮ ಬಾ. ಅಣ್ಣ ಅವ ಎಮ್ಮಿ ಬೋಳಸ್ ಏಯ್ MBBS MBBS ಅವಾಗ ಅವಾಗ ನೆನಪು ಮಾಡ ನೆನಪು ಉಳಂಗಿಲ್ಲ ನನಗೆ. ಏನ್ ಮಾತಾನ ಯಾ ಹೆಂಗಲ್ದ ಕಣ್ಣಲ್ಲಿ ಅವ ಏನ MBBS ಹಾ ಅಂಬನ್ ಇಲ್ಲ ಎಂ ಬಿ ಬೋಳಸ್ ಡಾಕ್ಟರ್ ಡಾಕ್ಟರ್ ಆಟ ಅನ್ಬಿಡು. ಡಾಕ್ಟರ್ ಅವ ಇವ ಚುಚ್ಚುತ್ತಾನ. ಇವನು ಅವನು ಬೋಸ್ಲಿ ಮಗ ಏಯ್ ಚುಚ್ಚಬಾರ್ದ ಚುಚ್ಚಿದ ನಿನ್ ಹಿಂಗಲ್ಲ ಅವನ್ ಹೊಡ್ತಕ್ಕ ಅವಂಗ ಮೊದಲ ನೆಗದಿಗೆ ಇಂಜೆಕ್ಷನ್ ಯಾವ ಮಾತಾ ಕೇಳಿ ತಿಂದಿದ್ಲೆ ಹೇಳಿ ಅವ ನೆಗದಿಗೆ ಇಂಜೆಕ್ಷನ್ ಏ ನೀ ದೂರ ಸರಿ ಅತ್ತಾಗ ನಾನು ನಿನ್ನಾಗ ಮಾತಾಡಕ್ ಹೋಗಿದ್ನಲ್ಲಿ. ಹಂಗಾದ ನಂದು ನಿನ್ನ ಬಾಯಾಗ ಬಂದಾಗ ಬೇಡ ನಿಂದ ನಿನ್ನ ಕಡೆನೇ ಇರ್ಲಿ ನಂದು ನನ್ನ ಕಡೆನೇ ಇರ್ಲಿ. ಹಾ ಯಾದ್ ಮಾಡ್ತೀನಿ ಏನು ಪಾರ್ ನೆಗಡಿಗೆ ಇಂಜೆಕ್ಷನ್ ಮಾಡ್ತಾ ಹೇಳಿ ನಿನ್ನ ತಿಂದಿದ್ಲೆ ಹೇಳ ರೆಡಿ ರೆಡಿ ಗೌಡ್ರ ಬಳಿ ತಡಿಯೋ. ಏಯ್ ಗೌಡ್ರ ಅಲ್ಲ ಅವ್ರನ್ನೇನು ಹೆಗಲ ಮೇಲೆ ಕುಂಡ್ರಿಸ್ಕೊಂಡು ಎಲ್ಲೇ ಕಳ್ಸಾಕ ಕುಂತಿಯಲ್ಲ ಮನೇನ ನಿಂದ ಬಾ ಕುಂಡ್ರು ಏನು ಯಾರ್ರಿ ನೀನು ಈಗ ಅವ್ರು ನನಗೆ ಹೇಳಿದ್ರಿ ಏನಂತ ಕಿವ್ಯಾಗ ಬಂದು ಹೇಳಿದ್ರು ನಂದು ಅರ್ಜೆಂಟ್ ಮೀಟಿಂಗ್ ಐತಿ ಅಂತ. ಏಯ್ ಯಾರು ಮೀಟಿಂಗ್ ಐತೆ ಹೇಳಿ ಹೂ ಅನ್ನಪ್ಪ ಹೂ ಅನ್ನು ಹೂ ಅನ್ನ ನಿನ್ನ ಕಾಲ್ ಬಿಡ್ತಾರೆ ಹೂ ಅನ್ನು ಸಮಾಧಾನ ಆಗಲ್ಲ. ಹೂ ಅಂತ ನೋಡ್ ಮಮ್ಮ ಹೂ ಅಂತ ಮಮ್ಮ ನೋಡಿ ಖರಬರಾಜ್ ಅವರ ನಿಮ್ಮನ್ನು ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾಬಂಧನ ದಿನ, ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ. ಈ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ದು. ನೀವು ಫೋನಲ್ಲಿ ಬಂದ ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ. ಹುಟ್ಟುಹಬ್ಬ ಅಂದಿದ್ರೆ ನಾನು ಏನಾದ್ರೂ ಒಂದು ಕಣ್ಣಿಗೆ ಎತ್ಕೊಂಡ್ ಬರ್ತಾ ಇದ್ದೆ. ಕಾಣಿಕೆನ ನೋಡೋಣ ಮುಂದ್ ಸಮಯ ಸಂದರ್ಭ ಬಂದಾಗ ಯಾರ್ ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ. ಗೌರೀಶ ಇನ್ನೂ ಹೋಗಿಲ್ಲ ನೀ ಅವ ಶೇಂಗಾ ಎಲ್ಲಾರ್ದು ಉಪ್ಪಿಟ್ಟು ತಿಂದ ಹೊಕ್ಕ ನೀವು. ಗೌರೀಶ ಇವತ್ತು ನಿಮ್ಮ ಮನ್ಯಾಗ ಏನೋ ಫಂಕ್ಷನ್ ಐತತ್ತಲ್ಲೋ? ನಾವು ದೊಡ್ಡ ಮಂದಿ ನಾವು ನಮ್ಮ ಭಾಳ ಇರ್ತಾವ. ಹಂಗಲ್ಲೋ ಇವತ್ತು ನಿಮ್ಮ ಶಿಲ್ಪ ಅಮ್ಮರ್ದು ಹುಟ್ಟು ಹಬ್ಬ ಐತಂತ. ಹುಟ್ಟು ಹಬ್ಬ. ದಿಸ್ ಈಸ್ ಎ ಕೇಕ್, ವಾವ್ ಕೋಲ್ಡ್ ಕೇಕ್. ಯಾಕೆ ಕೋಲ್ಡ್ ಕೇಕ್, ನೀನು ಬಾಯ ಮಾಡ್ಕೈ. ದಿಸ್ ಈಸ್ ಎ ಕೋಲ್ಡ್ ಕೇಕ್. ವಾಟ್ ನಾರ್ಮಲ್ ಕೇಕ್? ಕಮ್ ಆನ್ ಟೆಲ್ ಮೀ ವಾಟ್ ನಾರ್ಮಲ್ ಕೇಕ್, ಕೋಲ್ಡ್ ಕೇಕ್, ನಾರ್ಮಲ್ ಕೇಕ್, ವಾಟ್ ಇಸ್ ದಿಸ್ ಫರಕ್? ನಾರ್ಮಲ್ ಸಿಂಪಲ್ ಇತ್ತು ಉತ್ತರ. ಕೋಲ್ಡ್ ಅಂದ್ರೆ ಫ್ರಿಜ್ನಾಗ ಇಟ್ರೆ ಕೋಲ್ಡ್ ಕೇಕ್, ನಾರ್ಮಲ್ ಅಂದ್ರೆ ಹೊರಗೆ ಇಟ್ರೆ ಇದನ್ನು ಅನ್ನಕ್ ಬರಂಗಿಲ್ಲ. ಕರ್ಮಪ್ಪ ನನಗೆ ಗೊತ್ತಾಯ್ತದ, ನಿನ್ ಕೇಳತ್ತಿಲ್ಲ ನೀ. ಹಿಂಗ ಕೈ ಮಾಡಿದ್ದು ಅದು ಕೇಕ್ ಎಷ್ಟು ಕೆಜಿ ಇದೆ? 2 kg ಐತಿ. ಒಂದೆರಡು ಕೆಜಿ ಅಂದ್ರೆ 3 kg ಹಾಕವು. ಒಂದ್ರ ಮ್ಯಾಗ ಒಂದಿಟ್ಟೇನ ಒಂದಕ್ಕೆ ನಂಗಿತ್ತು ಅದಕ್ಕೊಂದು ಬೇರೆ ಐತಿ. ದಿಸ್ ಇಸ್ ಎ 1 kg ಕೇಕ್, ದಿಸ್ ಇಸ್ 1 kg ಕೇಕ್, ದಿಸ್ ಇಸ್ ಎ ಸಣ್ಣದು 3 kg ಕೇಕ್ ಟೋಟಲ್. ನಮ್ ಇವ ಎಮ್ಮೆ ಹೋಲ್ಬಿಡು. ನಿನ್ ಜೊತೆ ಮಾತಾಡ್ರ ನಾನು ಹಂಗಾಕಿನಿ. ಇವತ್ತು ಮಮ್ಮಿದ ಐತ್ರೆ ಅವ್ರ ಅಂದ್ರು ಏನಂತ? ಇವತ್ತ ಅವೊಂದು ಕುಟ್ಟು ಹಬ್ಬ. ಸುಖ ಆತ್ನಪ್ಪ ಅಲ್ಲ ಸಮಾಧಾನ ಆತ್ ನನಗೆ. ಅಲ್ಲಲ್ಲೇ ಇಂಥ ನಮ್ಮ ತಿಂಡಿ ಅಂತ ಮಾಮನಿತ್ತ ನೀನು ಅವ್ನ ಮುಂದೆ ಕತ್ತಿ ಚೀಲ್ತೀರಿ ಆ ಮಕ್ಕಳೇ. ನಮ್ಮ ಮಾಮನ್ಲ ಏನಂತ ತಿಳ್ಕೊಂಡಿಲ್ಲ ನೀವು. ಅವನೇನು ಬಸ್ ಸ್ಟ್ಯಾಂಡ್ ಪೈಕಿ ನೀರು ಹಾಕೊಂಬದಿಲ್ಲ. ನಿನ್ನ ಬಗ್ಗೆ ಹೇಳಕತ್ತೀನಿ. ಬೇಡ ಒಟ್ಟ ಬೇಡ ಸಾಕಿಟ್ಟ ಅಲಯ ನಮ್ಮ ಮೂಲಾಗ ನಮ್ಮ ಮಾಮ ಅಂದ್ರ ಹಿಲಿಯ ಹಿಲಿ ಮನುಷ್ಯ ಅಂದ್ಲ ಅವನ 4 ಮಂದಿ ಹಲಿಯ ಒಂದು ನ್ಯಾಯ ನ್ಯಾಯ ಮಮ್ಮ ಅಮ್ಮ ನಾ ಗೌಲಿಸಿಗೆಲ್ಲ ತಿಳಿಸಿರ್ತಾನೆ ನೀನು ತುಂಬ್ಕುಂದ್ರ. ಆಯ್ತಾಯ್ತು. ಏ ಕೂದೆ ಬಾಲಿ ನಿನ್ನ ಕರೆಕ್ಟಾಗಿ ಹುತ್ತು ಬರಕ್ ಬರ್ತದಲ್ಲ ಅಲ್ಲಿ. ಈ ಹುತ್ತು ಹಬ್ಬಕ್ಕೆ ಇಂಗ್ಲೀಷ್ನಾಗ ಏನ್ ಅಂತ ನಾನು ಹೇಳ್ಕೊತಾನು. ಏನು ಈಗ ಇಂಗ್ಲೀಷ್ನಾಗ ಹುತ್ತು ಹಬ್ಬಕ್ಕೆ ಅಂತ ಅಂದ್ರ ಹ್ಯಾಪಿ ಬಲಿ ತೋದಿ. ಅವ್ ಬೇಸಿ ಅವ್ ಹೇಸಿ ನೀ ತೀರಾ ಹೇಸಿ
ನೀ ಊಲ್ ಹೇಸಿ ಇದೆ ಹಚ್ಚು ಏನ್ ಬೇಕು ತಗೋ ಹಚ್ಚಪ್ಪ ಗೌಡ್ರಿಗೆ ಫೋನ್ ಹಚ್ಚು 10 ನಂಬರ್ ಒಳಗ 4 ನಂಬರ್ ಬರೀ ಸಿಗುಸೋವ ಅದಾವ ಒಂದನ್ನು ಸಿಗುಸ್ ಹೆಚ್ಚಾತಂದ್ರ ನೀ ಎಲ್ಲಿ ಸಿಕ್ಕೊಳವ ಏನ್ ಅದು ಸಿಗಿಸಿದ ಹಿಂಗ್ ತೆಗ್ಯಾಕ ನಾನು ಬರ್ಬೇಕಾ ಹಚ್ಚು ಒಯ್ ಈ ಕಂಬ ಒಯ್ ಪ್ಯಾಡ್ ಒಯ್ ಕ್ಯಾಶೋ ಒಯ್ ಯೂಟ್ಯೂಬ್ ಮೊಬೈಲ್ ಒಯ್ ಓಸುರ್ದು ಒಯ್ ಏನ್ರಿ ಇವ ಏನ್ ಇವನ್ ಸಲಗೆ ನಾವ್ ಹುಟ್ಟಿವೆ ನಮ್ ಸಲಗೆ ಇವ ಹುಟ್ಟ್ಯಾನ ಏನ್ ನಾವ್ ಇಬ್ರು ಸೇರಿ ಇವನಿಗೆ ಹುಟ್ಟಿವ ಸಮಾಧಾನ ನಂಗ್ ಅಣ್ಣ ಏನ್ ಮಾಡಾಕತ್ತಿ ನಿನ್ನ ಸಮಾಧಾನ ಮಾಡಾಕತ್ರಿಗಪ್ಪ ಅರ್ಧ ನೀನ ಸಮಾಧಾನ ಆದಿ ಇವನು ದಸರಾ ಗಟ್ಟ ಕುಂಡ್ರ ಸಮಾಧಾನ ನಿಂದ ಕುಂತೈತೇನ ಗಟ್ಟ ಅನುರಾಗ ಚೆಲ್ಲಿದನು ಹೋಗಿರೋ ಮುಸುಡಿನ ಯಾವಾಗಾದ್ರೂ ನೋಡಿದೀಯ? ಇವನ ಇಲ್ಲ ಅಣ್ಣ ಇಲ್ಲ ನೋಡಿಲ್ಲ ಅಣ್ಣ ನಿಜ ಹೇಳ್ತಾ ಇದ್ದೀಯ? ನಿಜನೇ ಹೇಳ್ತಾ ಇದ್ದೀನಣ್ಣ ನಾ ಇವನ್ನ ನೋಡಿಲ್ಲ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳ್ಕೊಂಡಿರುತ್ತೆ. ನನ್ನ ತಂಗಿ ಏನಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಪರವಾಗಿಲ್ಲ ಹೇಳು, ಎಲ್ಲಿ ನೋಡಿದೀಯ ಅಂತ. ಅಣ್ಣ ಅದು ಕಾಲೇಜಿನಲ್ಲಿ ನೋಡಿ ಒಬ್ರನ್ನೊಬ್ರು ನೋಡೋದು ಮಾತಾಡೋದು ಇದ್ದೇ ಇರುತ್ತೆ. ಅಷ್ಟೇನಾ ಅಥವಾ ಮತ್ತೇನಾದ್ರು? ಅಷ್ಟೇ ಅಣ್ಣ ಅಷ್ಟೇ ಮತ್ತೇನಿಲ್ಲ ಅಣ್ಣ. ಯಾಕೋ ಮೈ ಕೈ ನಡಗ್ತಾ ಇದೆ? ಚಳಿ ಆಗ್ತಾ ಇದೆ ಅಣ್ಣ. ಮುಖ ಎಲ್ಲ ಬೆವರ್ತಾ ಇದೆ? ಶಕ್ಕೆ ಆಗ್ತಾ ಇದೆ ಅಣ್ಣ. ಶಬಾಷ್. ಅಂದ್ರೆ ಏನೋ ತಪ್ಪು ನಡೀತಾ ಇದೆ ಅಂತ ಅರ್ಥ. ಹೇಳು, ಅವನಿಗೂ ನಿನಗೂ ಏನ್ ಸಂಬಂಧ ಅಂತ? ಅಣ್ಣ ಅದು ಅವನ್ನ ನಾನು ಪ್ರೀತಿಸ್ತಾ ಇದ್ದೀನಿ. ನಿಂತಲ್ಲೇ ತೊಂಡ ಕತ್ತರಿಸಾಕ ಬಿಡ್ತೀನಿ. ಪ್ರೀತಿ ಅಂತ ಹಂಗವ. ಈ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ಇಷ್ಕ್ ಅನ್ನೋದು ಬರೀ ಪುಸ್ತಕದಾಗ ಓದಾಕ ಸಿನಿಮಾದಾಗ ನೋಡಕ ಅಷ್ಟ ಚಂದ, ನಿಜ ಜೀವನದಾಗ ಅನುಭವಿಸೋದಕ್ಕಲ್ಲ. ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನ ತುಂಬಿಕೊಂಡಿರೋ ಹೊಟ್ಟೆಗೆ ಮುಂದೊಂದಿನ ಹಸಿ ಚುರುಗುಟ್ಟಿದ್ರ ಯಾರು ಬೇಕಾದವರು ಮನೆ ಹೋಗಿಸ್ತೈತೆ. ಮೊದ್ಲು ಈ ಜಗತ್ನಲ್ಲಿ ಬದುಕಬೇಕಾದ್ರೆ ದೊಡ್ಡೊಂದಿದ್ರೆ ಅಪ್ಪ ಉಣ್ಬಿಟ್ಟು ಬೇಕಾದ್ ಖರೀದಿ ಮಾಡಬಹುದು. ಹಾಗಂದ್ಕೊಂಡಿರೋ ನಾನು, ಹಾಗ್ ಬಾಳ್ತಾ ಇರೋ ನಾನು. ನೋಡು, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳುವ ವಯಸ್ಸು ನಿಂದಲ್ಲ. ಬದಲಾದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ಆ ಬಿಕಾರಿಗೂ ಒಳ್ಳೇದು. ಇರ್ಲಿಲ್ಲ ಅಂದ್ರ ಈ ನಿನ್ನಣ್ಣ ಒಂದ್ ರೀತಿ ಗೋಮುಖ ವ್ಯಾಘ್ರ ಇದ್ದಂಗ. ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ, ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ. ನಾನ್ ಸರಿ ಇಲ್ಲ. ಅಣ್ಣ, ನಮ್ಮಲ್ಲಿ ಸಾಕಷ್ಟು ಹಣ ಆಸ್ತಿ ಐಶ್ವರ್ಯ ಇದ್ದ ತಕ್ಷಣವೇ ಕಾಲಿಗೆ ಹಾಕಿಕೊಳ್ಳೋ ಚಪ್ಪಲಿಯನ್ನು ಬಂಗಾರದಿಂದ ಮಾಡಿಸಿದ್ರೆ ಅದನ್ನು ಕಾಲಲ್ಲಿ ಹಾಕೊಳ್ಬೇಕು ವಿನಃ ತಲೆ ಮೇಲೆ ಹೊತ್ತು ತಿರುಗಬಾರ್ದಣ್ಣ. 4 ಅಕ್ಷರ ಕಲ್ತು ಮಾತ್ರಕ್ಕೆ ಅಣ್ಣನಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ನನ್ನ ತಂಗಿ. ನಿನ್ನನ್ನ ಈ ರೀತಿ ಮಾತಾಡಿಸ್ತಾ ಇರೋದು ಕಲಿತಿರೋ ವಿದ್ಯೆ ಅಲ್ಲ, ಕೆಟ್ಟದಾಡ್ತಾ ಇರೋ ನಿನ್ನ ಹೊಲಸು ಮನಸ್ಸು. ಮೊದಲದನ್ನ ಸರಿ ಮಾಡ್ಕೋ. ಇರ್ಲಿಲ್ಲ ಅಂದ್ರ ನಾನು ಸರಿ ಮಾಡಬೇಕಾಗತ್ತೆ. ಇದೇ ನಿನ್ನ ಕೊನೆ ನಿರ್ಧಾರ. ಹಾಗಾದ್ರೆ ನಂದು ಒಂದು ಮಾತು. ನಾನ್ ನಿನ್ನ ತಂಗಿ, ನಿನ್ಗೆಷ್ಟು ಗರ್ವ ಸೊಕ್ಕು ಅಹಂಕಾರವಿದೆಯೋ ನಿನ್ಗಿಂತ 10 ಪಟ್ಟು ನನಗೂ ಸಹ ಇದೆ. ಯಾಕಂದ್ರೆ ನೀನ್ ಕುಡಿದು ಬಿಟ್ಟ ಹಾಲನ್ನೇ ಕುಡಿದು ಬೆಳೆದು ದೊಡ್ಡವಳಾದವಳು ನಾನು. ಅಣ್ಣ, ನಾನು ಆ ಕರ್ಮರಾಜನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಈ ಜನ್ಮದಲ್ಲಿ ಮದ್ವೆ ಅಂತಾದ್ರೆ ಅದು ಅವರನ್ನೇ ಮಾತ್ರ. ಒಂದು ವೇಳೆ ನೀನೇನಾದ್ರೂ ಈ ಅಂತಸ್ತಿಗೆ ತಕ್ಕ ವರವನ್ನು ತಂದು ನನ್ನ ಕೋಳಿಗೆ ತಾಳಿ ಕಟ್ಟಿಸುವ ಭ್ರಮೇಲೇನಾದ್ರೂ ಇದ್ದಿದ್ದೆ ಆದ್ರೆ ದಯವಿಟ್ಟು ಆ ಭಾವನೆಗಳನ್ನು ತೆಗೆದು ಹಾಕ್ಬಿಡಿ. ಯಾಕಂದ್ರೆ ನೀವು ಕಟ್ಟಿಸುವ ತಾಳಿ ಈ ನಿನ್ನ ತಂಗಿ ಕೋಳಿಗಲ್ಲ, ಸತ್ತ ಹೆಣಕ್ಕೆ. ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ನಾನು
ತಂದೆ ತಾಯಿಗಳ ತೀರ್ ಹೋದ ನಂತರ ಒಬ್ಳ ಮುದ್ದಾದ ತಂಗಿ ಅಂತ ಇದೇ ಬೆನ್ನ ಮೇಲೆ ಕೂರಿಸ್ಕೊಂಡು ಇದೇ ಕೈಯಾರ ತಿನಿಸು ಬೆಳೆಸಿದ್ ನೋಡು, ಅದು ನಾನು ಮಾಡಿರೋ ತಪ್ಪು. ಚಿಕ್ಕವಳಿರುವಾಗಲೇ ಕತ್ತಿಸಿಗೆ ಸಾಯಿಸಿದ್ರೆ ಎಷ್ಟೋ ವಾಸಿ ಇತ್ತು. 3 ಜನಗಳ ಮುಂದೆ ನನ್ನ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕ್ಬಿಟ್ಟಿಲ್ಲ. ನೀನೆ ನನ್ನ ತಂಗಿನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಆ ಸುಂದರ ಬಾಲಿಗೆ ಹಿಂದೆ ಬಿದ್ದಿದ್ದ ಈ ಬಾಲಕ ರಕ್ತದಲ್ಲಿ ಪತ್ರ ಬರೆದು ಫೋನ್ನಲ್ಲಿ ಕಳಿಸಿದ. ಒಲ್ಲೆ ಒಲ್ಲೆ ಅಂದ ಹುಡುಗಿ ಒಲಿದಿದ್ದು ಯಾರಿಗೆ? ಚುಟು ಚುಟು ಚುಮು ಚುಮು. ವಾರಂಟ್ ರಾತ್ರಿ 10:30ಕ್ಕೆ. ನೋಡ್ರಿ, ಒಂದು ಚಿಕ್ಕ ಬ್ರೇಕದ ನಂತರ ಈ ಮನೆಗೆ ಏನಾಗಿದೆ? ಎಲ್ಲಿ ನೋಡ್ರಿ ಬರೀ ಮೆಟ್ಟ ಹಾರಾಡಕತ್ತಾವ. ಯಾಕೆ ಯಾರು ಬಾಯಿಂದ ಮಾತಾಡಿ ಸಮಾಧಾನ ಆಗವಲ್ರಿ? ಸಹನೆ ಪರೀಕ್ಷೆವಾಗಿದೆ, ಮಗ್ಗಲ ಮನೆಯವರಿಗೆ ಬೇಸರ ಆಗಿಬಿಟ್ಟವ್ರೆ. ಈಕಿ ನಮ್ಮ ಮನೆ ತಂಗಿಕಿ ಅಣ್ಣಗ ನಿಗಿರು ಹೊಂಟಾಳಿಕಿ. ಹಾಗಾದ್ರೆ ಅನ್ನದ ಮಾತು ಕೇಳುವಣ್ಣ. ಬಂಗಾರ ಚಪ್ಪಲಿ ಇದೇನು ಮಾತ್ರಕ್ಕೆ ಕಾಲಲ್ಲಿ ಹಾಕೋಲ್ಲ, ತಲೆ ಮೇಲೆ ಇಟ್ಕೊಳಕ್ ಬರೋದಿಲ್ಲ. ನಮ್ಮ ಅವ್ವ ತಲೆ ಮೇಲೆ ಇಟ್ಕೊಳಕ್ ಬರೋದಿಲ್ಲ. ನಾವು ಮಣಕಾಲಿಗೆ ಹಚ್ಚಿ ಓಡಾಡ್ತೀವಿ. ಈಗ ಅದನ್ನ ತಲೆ ಮ್ಯಾಗಿನ ಮಾಸ್ ಹಾರಿಲ್ಲ, ದೊಡ್ಡವ್ರಿಗೆ ನಿಗಿರಿ ಹೊಂಟಾಳಿಕಿ. ಬಾಯವ್ವ ಇಲ್ಲಿ ಬಾ.